ತಮ್ಮೆಲ್ಲರಿಗೂ ಹೊಸ ವರ್ಷ 2026ರ ಹಾರ್ದಿಕ ಶುಭಾಶಯವನ್ನು ಕೊಡ್ತೇನೆ. ನನ್ನ ಎಚ್.ಎಂ. ಬಾಯಿರೆಡ್ಡಿ ಯೂಟ್ಯೂಬ್ ಮೂಲಕ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಹೇಳಲು ಇಷ್ಟಪಡುತ್ತೇನೆ. ಇವತ್ತಿನ ವಿಡಿಯೋ ನಾವು ಮಾಡುವಂಥದ್ದು ಸಂಭಾಷಣೆಯನ್ನು ಹೇಗೆ ಮುಕ್ತಾಯ ಮಾಡಬೇಕು. ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದೆ, ಸಂಭಾಷಣೆಯನ್ನು ಹೇಗೆ ಪ್ರಾರಂಭ ಮಾಡಬೇಕು. ಯಾವುದೇ ಒಂದು ಕಾರ್ಯಕ್ರಮ ಇದ್ರೆ ಅಲ್ಲಿ ಫಸ್ಟ್ಗೆ ಸಂಭಾಷಣೆಯನ್ನು ಹೇಗೆ ಯಾವ ರೀತಿಯಾಗಿ ಪ್ರಾರಂಭ ಮಾಡಬೇಕು, ಆನಂತರ ಮಧ್ಯದಲ್ಲಿ ಯಾವ ರೀತಿಯಾದಂತಹ ಕಂಟೆಂಟ್ ಇರಬೇಕು, ಆ ನಂತರ ನಾವು ಅದನ್ನು ಹೇಗೆ ಮುಕ್ತಾಯ ಮಾಡಬೇಕು, ಈ ರೀತಿಯಾಗಿಸಿ ಆ ನಿರೂಪಣೆಯಲ್ಲಿ ಇರುತ್ತೆ. ಈಗ ಇಬ್ಬರು ವ್ಯಕ್ತಿಗಳು ಡಿಸ್ಕಸ್ ಮಾಡ್ತಿರ್ತಾರೆ. ಆ ಡಿಸ್ಕಸ್ ಮಾಡೋತ್ತಿನಲ್ಲಿ ಎಲ್ಲ ಅವ್ರದ್ದು ಮಾತು ಮುಗಿತೆ. ಮುಗಿದ ಮೇಲೆ ಎಂಡಿಂಗ್ ಮಾಡಬೇಕು, ಯಾವ ರೀತಿಯಾಗಿ ಮುಕ್ತಾಯ ಮಾಡಬೇಕು, ಹೌ ಟು ಎಂಡ್ ದ ಕನ್ವರ್ಸೇಷನ್, ಇದೇ ಇವತ್ತಿನ ಕ್ಲಾಸ್. ದಿಸ್ ಇಸ್ ದ ಕನ್ವರ್ಸೇಷನ್ ಆಫ್ ಕ್ಲಾಸ್ 15ನೇ ಕನ್ವರ್ಸೇಷನ್ ಕ್ಲಾಸ್. ಈ ಕ್ಲಾಸ್ ನಲ್ಲಿ ನಾವು ಯಾವ ರೀತಿಯಾಗಿ ಸಂಭಾಷಣೆಯನ್ನು ಮುಕ್ತಾಯ ಮಾಡಬೇಕು, ಅಂದ್ರೆ ಎಂಡ್ ಮಾಡಬೇಕು ಅನ್ನುವುದೇ ಇವತ್ತಿನ ನಾನು ತೆಗೆದುಕೊಂಡಂತ ವಾಕ್ಯಗಳು. ಈಗ ಫಸ್ಟ್ ನೋಡ್ರಿ, ಸಂಭಾಷಣೆಯನ್ನು ಹೀಗೆ ಎಂಡ್ ಮಾಡಿ ಅಂದ್ರೆ ಯಾವ ರೀತಿ ಎಂಡ್ ಮಾಡ್ಬೇಕಂದ್ರೆ ಇಲ್ಲೊಂದು 10 ವಾಕ್ಯಗಳು ಕೊಟ್ಟಿರಿ. ಈ 10 ವಾಕ್ಯಗಳಲ್ಲಿ ಯಾವ್ದಾದ್ರೂ ಹೇಳ್ರಿ, ಹೇಳಿಗೆಸಿ ಎಂಡ್ ಮಾಡ್ಬೇಕು. ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಬರ್ತದೆ, ಯಾವ ಸಮಯದಲ್ಲಿ ಯಾವ ವಾಕ್ಯವನ್ನು ಯೂಸ್ ಮಾಡಬೇಕು ನೋಡ್ಕೊಂಡು ನೀವು ಏನ್ ಮಾಡ್ಬೇಕು, ಮುಕ್ತಾಯ ಮಾಡಬೇಕು. ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದಿಸ್ ಒನ್. ಇದಕ್ಕೆ ನಾವು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ, ಇದು ಎಚ್.ಎಂ. ಬಾಯಿರೆಡ್ಡಿ ಸ್ಪೋಕನ್ ಇಂಗ್ಲಿಷ್ ಯೂಟ್ಯೂಬ್ ಚಾನಲ್. ಈ ಚಾನಲ್ನ ಮೂಲಕ ನಾನು ಹಲವಾರು ವಿಡಿಯೋಗಳನ್ನು ಮಾಡಿದ್ದೇನೆ. ಇಲ್ಲಿವರೆಗೂ 70 ವಿಡಿಯೋಗಳು ಆಗಿದೆ. ದಿಸ್ ಇಸ್ ದ 71 ವಿಡಿಯೋ. ದಿಸ್ ಇಸ್ ದ 71st ವಿಡಿಯೋ ಇದೆ. ಇಲ್ಲಿವರೆಗೂ ನಾನು ಸಾಕಷ್ಟು ವಿಡಿಯೋ ಸ್ಪೋಕನ್ ಇಂಗ್ಲಿಷ್ ಮತ್ತು ಗ್ರಾಮರ್ದಲ್ಲಿ ಮಾಡ್ತೇನೆ. ಆಮೇಲೆ ನಾವು ಆಫ್ಲೈನ್ ದಲ್ಲಿ ನಿರಂತರವಾದಂತ ಕ್ಲಾಸ್ ಮಾಡ್ತಿರ್ತೀವಿ. ಆ ಕ್ಲಾಸ್ ನಲ್ಲಿ ಏನೇನ್ ಹೇಳ್ತಿರ್ತೀವಿ ಅಂದ್ರೆ ಓದುವುದು, ಬರೆಯುವುದು, ಮಾತನಾಡುವುದು ಮತ್ತು ಗ್ರಾಮರ್ ಬಗ್ಗೆ. ನೀವು ಯಾವುದೇ ಕ್ಲಾಸ್ ನಲ್ಲಿ ಇದ್ರೆ ಆ ಕ್ಲಾಸಿಗೆ ಗ್ರಾಮರ್ ಸಂಬಂಧಪಟ್ಟದ್ದು ಇರೇ ಇರುತ್ತೆ. ಅದಕ್ಕೆ ನೀವು ಹೈಸ್ಕೂಲ್ ಆಗಿರ್ಬೋದು, PUC ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, PG ಆಗಿರ್ಬೋದು, ಅಥವಾ ನೀವು ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬರೆಯೋರಾಗಿದ್ರೆ ಎಲ್ಲರಿಗೂ ಯೂಸ್ ಆಗುವಂತ ಗ್ರಾಮರ್ ಕೂಡ ಇರುತ್ತೆ. ರೀಡಿಂಗ್, ರೈಟಿಂಗ್, ಸ್ಪೀಕಿಂಗ್ ಅಂಡ್ ಗ್ರಾಮರ್, ಈ ಟೋಟಲಿ 4 ಸೇರಿದ ಒಂದು ಪ್ಯಾಕೇಜ್, ದಟ್ ಈಸ್ ಎಚ್.ಎಂ. ಬಾಯಿರೆಡ್ಡಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್. ನಿಮಗೆ ಯಾರಾದರೂ ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಆಫ್ಲೈನ್ ದಲ್ಲಿ ಕೂಡ ಕ್ಲಾಸ್ ತಗೋಬೇಕಂತಿದ್ರೆ ನಮ್ಮನ್ನ ಸಂಪರ್ಕಿಸಬಹುದು. ಸಂಪರ್ಕಿಸುವಂತ ನಂಬರ್ 9731771899. Now let us discuss about the today's how to end the conversation class. ಈ ಕ್ಲಾಸ್ ಅನ್ನ ಯಾವ ರೀತಿಯಾಗಿ ಎಂಡ್ ಮಾಡೋಣ ಅಂದಗೆಸಿ ನೋಡೋಣ. ಇಲ್ಲಿ ಫಸ್ಟ್ ಇಬ್ರು ಮಾತಾಡ್ತಿರ್ತಾರೆ. ಮಾತಾಡೋ ಹೊತ್ತಿನಲ್ಲಿ ಈಗ ಎಂಡ್ ಮಾಡ್ಬೇಕು, ಆ ಕಾರ್ಯಕ್ರಮವನ್ನ ಎಂಡ್ ಮಾಡ್ಬೇಕು ಅಥವಾ ಮಾತನ್ನ ಮುಗಿಸಬೇಕು. ಅವ್ರು ಆ ಕಡೆ ಹೋಗ್ಬೇಕು, ಇವ್ರು ಈ ಕಡೆ ಹೋಗ್ಬೇಕು. ಅವ ಯಾವ ರೀತಿ ಹೇಳಿಗೆ ಹೋಗ್ಬೇಕು ನಾವು ಅನ್ನೋದೇ ಇವತ್ತಿನ ಕ್ಲಾಸ್. ಇಟ್ ವಾಸ್ ನೈಸ್ ಟಾಕಿಂಗ್ ಟು ಯು. ನೋಡ್ರಿ, ಇಬ್ರು ಮಾತಾಡ್ತೀರಿ, ಕೊನೆಗೆ ಏನ್ ಹೇಳ್ತೀರಿ, ಇಟ್ ವಾಸ್ ನೈಸ್ ಟಾಕಿಂಗ್ ಟು ಯು. ಇಲ್ಲಿವರೆಗೆ ನಿಮ್ ಕೂಡ ಏನ್ ಮಾತಾಡಿದ್ನಲ್ಲ ನನ್ಗೆ ಬಹಳ ಖುಷಿ ಕೊಡ್ತು, ಸಂತೋಷ ಆಯ್ತು ಅಂತಿಗೆಸಿ ಹೇಳಿಗೆಸಿ ನೀವು ಹೋಗ್ತೀರಿ. ಏನಂತೀರಿ ಅವಾಗ, ಇಟ್ ವಾಸ್ ನೈಸ್ ಟಾಕಿಂಗ್ ಟು ಯು. ಇಲ್ಲಿವರೆಗೂ ನಿಮ್ ಕೂಡ ಏನ್ ಮಾತಾಡಿದ್ರು ನಮ್ಗೆ ಬಹಳ ಸಂತೋಷ ಆಯ್ತು ಅಂತ ಹೇಳಿಗೆಸಿ ನೀವು ಹೋಗ್ತೀರಿ. ನೆಕ್ಸ್ಟ್ ಹೇಳ್ತೀರಿ, ಇಟ್ಸ್ ಗೆಟಿಂಗ್ ಲೇಟ್. ನೋಡ್ರಿ, 2ನೇ ವಾಕ್ಯದಲ್ಲಿ ಏನಂದ್ರೆ ಇಟ್ಸ್ ಗೆಟಿಂಗ್ ಲೇಟ್. ನೀವು ಆಲ್ರೆಡಿ ಎಲ್ಲಿಗೋ ಹೋಗ್ಬೇಕಾಗಿರ್ತದ, ಅವಾಗ ನೀವು ಫ್ರೆಂಡಿಗೆ ಹೇಳ್ತೀರಿ ಏನಂತ, ಇಟ್ಸ್ ಗೆಟಿಂಗ್ ಲೇಟ್, ಈಗ ಆಲ್ರೆಡಿ ತಡ ಆಗಿದೆ, ನಾವು ಹೋಗ್ಬೇಕು ಅಂದ್ರೆ ಎಂಡ್ ಮಾಡಬೇಕು ಅನ್ನುವ ಉದ್ದೇಶ. ನೆಕ್ಸ್ಟ್, ವಿ ವಿಲ್ ಡಿಸ್ಕಸ್ ಇಟ್ ಲೇಟರ್ ಆನ್. ನೋಡ್ರಿ, ಯಾವುದೋ ಒಂದು ವಿಷಯದ ಬಗ್ಗೆ ನೀವು ಚರ್ಚೆ ಮಾಡಬೇಕಾಗಿರ್ತದೆ, ಅವಾಗ ನಿಮ್ಗೆ ಸಮಯ ಇರಲ್ಲ. ಅವಾಗ ನಿಮ್ ಫ್ರೆಂಡಿಗೆ ನೀವು ಏನ್ ಹೇಳ್ತೀರಿ, ಏನಂತ, ವಿ ವಿಲ್ ಡಿಸ್ಕಸ್ ಇಟ್ ಲೇಟರ್ ಆನ್. ನೋಡಪ್ಪ, ಈಗ ಸಮಯ ಇಲ್ಲ, ನಾವು ಆ ನಂತರ ಡಿಸ್ಕಸ್ ಮಾಡೋಣ ಇದ್ರ ಬಗ್ಗೆ ಅಂತಿಗಿಸಿ ಹೇಳ್ತೀರಿ. ನೆಕ್ಸ್ಟ್, ಐ ಆಮ್ ಆಲ್ರೆಡಿ ಲೇಟ್. ನೋಡಿ, ನಾವೊಂದು ತಲೆ ಹೋಗ್ಬೇಕಾಗಿದೆ, ಅದಕ್ಕೆ ನನಗೆ ಈ ಸತ ಹೋಗ್ಬೇಕು. ಈಗ ಐ ಆಮ್ ಆಲ್ರೆಡಿ ಲೇಟ್, ನನಗೆ ಆಲ್ರೆಡಿ ಲೇಟ್ ಆಗಿದೆ, ನಾನೀಗ ಹೋಗ್ಬೇಕು ಅಂತ ಹೇಳ್ಬೇಕಾದ್ರೆ ಈ ರೀತಿಯಾಗಿ ಹೇಳಿಗೆಸಿ ಎಂಡ್ ಮಾಡ್ಬೇಕು. ನೆಕ್ಸ್ಟ್, ಪ್ಲೀಸ್ ಗಿವ್ ಮಿ ಪರ್ಮಿಷನ್ ಟು ಗೋ ನೌ.
ಯಾರಾದ್ರೂ ದೊಡ್ಡವರು ಕೂಡ ನೀವು ಮಾತಾಡ್ತಿರ್ತಾರೆ, ಅವಾಗ ನೀವು ಅದು ಕಾರ್ಯಕ್ರಮವನ್ನ ಮುಕ್ತಾಯ ಮಾಡಿ ಹೋಗ್ಬೇಕಾಗಿರ್ತದೆ. ಅವಾಗ ನೀವು ಏನ್ ಹೇಳ್ಬೇಕಂತಂದ್ರೆ, ಪ್ಲೀಸ್ ಗಿವ್ ಮಿ ಪರ್ಮಿಷನ್ ಟು ಗೋ ನಾವು, ನನಗೀಗ ಹೋಗ್ಲಿಕ್ಕೆ ದಯವಿಟ್ಟು ನೀವು ಅನುಮತಿ ಕೊಟ್ರೆ ನಾನು ಹೋಗ್ತೀನಿ ಅಂತ ಹೇಳಿದಾಗೆ. ನೆಕ್ಸ್ಟ್, ಕ್ಯಾನ್ ಐ ಕಾಲ್ ಯು ಲೇಟರ್? ಈ ನನಗೆ ಸಮಯ ಇಲ್ಲ, ನಿಮ್ಗೆ ಆ ನಂತರ ನಾನು ಕಾಲ್ ಮಾಡಬಹುದಾ? ಈ ತರ ಏನ್ ಕೇಳ್ತಿರಲ್ಲ, ಆ ತರ ಕೇಳೋದಕ್ಕೆ ಇಂಗ್ಲಿಷ್ ನಲ್ಲಿ ಕ್ಯಾನ್ ಐ ಕಾಲ್ ಯು ಲೇಟರ್, ನಾನು ಆನಂತರ ಕಾಲ್ ಮಾಡಬಹುದಾ ನಿಮ್ಗೆ ಅಂತ ಕೇಳಕ್ಕೆ. ನೆಕ್ಸ್ಟ್, ಐ ಥಿಂಕ್ ಐ ಶುಡ್ ಗೋ ನೌ. ನೋಡ್ರಿ, ನಿಮ್ ಫ್ರೆಂಡ್ ಡಿಸ್ಕಸ್ ಮಾಡೋದ್ನಲ್ಲಿ ಹೇಳ್ತೀರಿ, ಐ ಥಿಂಕ್ ಐ ಶುಡ್ ಗೋ ನೌ, ನನ್ಗೆ ಏನ್ ಅನಿಸ್ತಾ ಇದೆ ಅಂತಂದ್ರೆ ಈ ಸತ್ ನಾನು ಹೋಗ್ಬೇಕು ಅನಿಸ್ತಿದೆ. ಐ ಶುಡ್ ಗೋ ನೌ, ನಾನೀಗ ಹೋಗ್ಬೇಕು ಅಂತ ಅನಿಸ್ತಾ ಇದೆ. ನೆಕ್ಸ್ಟ್, ವೆನ್ I will have to go now. I will have when I will have HAVE. I will have to go now. Well, I will have to go now. ನಾನೀಗ ಹೋಗ್ಬೇಕಾಗಿದೆ. ಒಳ್ಳೆಯದು, ಇಲ್ಲಿವರೆಗೆ ಡಿಸ್ಕಸ್ ಮಾಡಿದ್ರೆ ವಾ ಒಳ್ಳೇದಾಯ್ತು, ಚೆನ್ನಾಗಿದೆ, ಈಗ ನಾನೀಗ ಹೋಗ್ಬೇಕು ಅಂತಿಲ್ಲ. ಅದನ್ನ ಏನು, ವೆಲ್ ಐ ವಿಲ್ ಹ್ಯಾವ್ ಟು ಗೋ ನೌ ಅಂತ ಹೇಳ್ಬೇಕು. ಕ್ಯಾನ್ ಐ ಟಾಕ್ ಲೇಟರ್? ನಾನು ಆಮೇಲೆ ಮಾತಾಡ್ಬೋದಾ? ಕ್ಯಾನ್ ಐ ಟಾಕ್, ನಿಮ್ಮೊಂದಿಗೆ ನಾನು ಆಮೇಲೆ ಮಾತಾಡ್ಬೋದಾ ಅಂತ ಹೇಳ್ಬೋದು. ಎಸ್. ನೆಕ್ಸ್ಟ್ ಒನ್, ಐ ವಿಲ್ ಸಿ ಯು ಲೇಟರ್. ಐ ವಿಲ್ ಸಿ ಯು ಲೇಟರ್. ನೋಡಿ, ನಿಮ್ಮನ್ನ ನಾನು ಆನಂತರ ಭೇಟಿ ಆಗ್ತೀನಿ, ನಾನು ಆನಂತರ ನಿಮ್ಮನ್ನ ನೋಡ್ತೀನಿ, ನಿಮ್ಮನ್ನ ಕಾಣ್ತೀನಿ, ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳೋದಕ್ಕೆ ಏನಂತ, ಐ ವಿಲ್ ಸಿ ಯು ಲೇಟರ್ ಅಂತ. ಇವೆಲ್ಲ ಇಲ್ಲಿವರೆಗೂ ತಗೊಂಡಂತ ವಾಕ್ಯಗಳು ಹೇಗಿದೆ ಅಂತಂದ್ರೆ, ಸಂಭಾಷಣೆಯನ್ನು ಹೇಗೆ ಎಂಡ್ ಮಾಡಬೇಕು ಅಂದ್ರೆ ಈ ರೀತಿ ಹೇಳ್ತಾ ಎಂಡ್ ಮಾಡ್ಬೇಕು. ಸಂಭಾಷಣೆಯನ್ನು ಹೀಗೆ ಎಂಡ್ ಮಾಡಿ ಅಂತ ಹೆಡ್ಡಿಂಗ್ ಕೊಟ್ಟಿನಿ. ಅಂದ್ರೆ ಈ ರೀತಿ ಹೇಳಿಗೆಸಿ, ಇಂಥ ವಾಕ್ಯಗಳನ್ನ ಹೇಳಿಗೆಸಿ ನೀವೇನ್ ಮಾಡ್ಬೇಕು, ಆ ಒಂದು ಕಾರ್ಯಕ್ರಮ ಇದ್ರೆ ನೀವೇನ್ ಮಾಡ್ಬೇಕು, ಎಂಡ್ ಮಾಡ್ಬೇಕು ಅನ್ನೋದೇ ಇವತ್ತಿನ ವಿಡಿಯೋದ ಸ್ಪೆಷಲ್ ಸೆಂಟೆನ್ಸ್ಗಳು. ಅಂದ್ರೆ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ನಾವು ಮಾತಾಡಬೇಕಾದ್ರೆ ಫಸ್ಟ್ ಓಪನಿಂಗ್ ದಲ್ಲಿ ಮಾತಾಡಬೇಕು, ಅದರ ಕಂಟೆಂಟ್, ಮಧ್ಯದಲ್ಲಿ ಬರುವಂತ ಕಂಟೆಂಟ್ ನಲ್ಲಿ ಯಾವ ರೀತಿಯಾಗಿ ಮಾತಾಡಬೇಕು, ಆ ನಂತರ ಅದನ್ನ ಮುಕ್ತಾಯ ಮಾಡುವಲ್ಲಿ, ಆ ಸಮಾರಂಭವನ್ನು ಮುಕ್ತಾಯ ಮಾಡುವಲ್ಲಿ ನೀವು ಯಾವ ರೀತಿಯಾಗಿ ಎಂಡ್ ಮಾಡಿ ಹೋಗ್ಬೇಕು ಅನ್ನುವುದೇ ಇವತ್ತಿನ ಸೆಂಟೆನ್ಸ್ಗಳ ಮಹತ್ವ ಅಂತ. ಇಲ್ಲಿವರೆಗೂ ತಾವೆಲ್ಲರೂ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದಿರಿ. ನಿಮಗೆ ನೋಡಿದ್ದಕ್ಕಾಗಿ ನಿಮಗೂ ಕೂಡ ಧನ್ಯವಾದಗಳು. ಹಾಗೆ ಇದೇ ಫಸ್ಟ್ ಟೈಮ್ ಇವತ್ತು ನೋಡ್ರಿ, 2026 ಹೊಸ ವರ್ಷ, ಹೊಸ ವರ್ಷದಲ್ಲಿ ಹೊಸ ವಿಡಿಯೋ. ಅಂದ್ರೆ ಹೊಸ ವರ್ಷದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ನಾವು ಹೊಸದನ್ನು ಕಲಿಯಬೇಕಾಗುತ್ತೆ. ಅದಕ್ಕೆ ಇವತ್ತು ನೀವು ಒಂದು ಮನಸ್ಸು ಮಾಡಿಗಿಸಿ ಇಂಗ್ಲಿಷ್ ಯಾಕೆ ಕಲಿಬಾರ್ದು ಅನ್ನುವಂಥದ್ರಲ್ಲಿ ನಿಮ್ಮಲ್ಲಿ ಕ್ವಶನ್ ಆಗಿದ್ರೆ ಇವತ್ತಿನಿಂದಲೇ ಸ್ಟಾರ್ಟ್ ಮಾಡಿ. ಇವತ್ತಿನಿಂದ ನೀವು ಸ್ಟಾರ್ಟ್ ಮಾಡಿ ಇಂಗ್ಲಿಷ್ ಕಲಿಯಕ್ಕೆ. ಅದೇನು ದೊಡ್ಡ ವಿಷಯ ಅಲ್ಲ, ಒಂದಿಷ್ಟು ಶ್ರಮ ಹಾಕಿದ್ರೆ ತಾನಾಗಿ ಬಂದು ಬಿಡುತ್ತೆ. ಇದು ಬಹಳ ಈಜಿ ಲ್ಯಾಂಗ್ವೇಜ್. ಎಲ್ಲ ಲ್ಯಾಂಗ್ವೇಜ್ಗಳಲ್ಲಿ ಇಂಗ್ಲಿಷ್ ತುಂಬಾ ಈಜಿ ಆದಂತ ಲ್ಯಾಂಗ್ವೇಜ್. ನೀವು ಒಂದ್ ಸ್ವಲ್ಪ ಕೆಲಸ, ಒಂದಿಷ್ಟು ಶ್ರಮ ಹಾಕಿಬಿಟ್ರೆ ತಾನಾಗಿ ಅದು ಇಂಗ್ಲಿಷ್ ಬಂದ್ಬಿಡುತ್ತೆ. ಅದಕ್ಕೆ ನೀವು ಏನ್ ಮಾಡ್ಬೇಕು, ಒಂದು ಮಾರ್ಗದರ್ಶಕರು ಬೇಕೇ ಬೇಕು. ಒಂದು ಭಾಷೆಯನ್ನು ಕಲಿಬೇಕಾದ್ರೆ ನಮಗೆ ಮಾರ್ಗದರ್ಶಕರು ಬೇಕು. ಆ ಮಾರ್ಗದರ್ಶಕರ ಮುಖಾಂತರ ತಗೊಂಡಾಗ ನೀವು ಈಸಿಯಾಗಿ ಕೆಲವೇ ದಿನಗಳಲ್ಲಿ, ಅಂದ್ರೆ ನಾವು 45 ಡೇಸ್ ಕೂಡ ನಾವು ಇಂಗ್ಲಿಷ್ ಅನ್ನ ಹೇಗೆ ಮಾತಾಡಬೇಕು, ಓದ್ಬೇಕು, ಬರೆಯಬೇಕು ಎಲ್ಲವನ್ನು ನಾವಲ್ಲಿ ಸಂಪೂರ್ಣವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ಬೇರೆ ಜನ ಯಾರೇ ಬಂದರೂ ಕೂಡ ಅವರಿಗೂ ಕೂಡ ನಾವಲ್ಲಿ ಹೇಳಿಕೊಡ್ತೀವಿ. ಇವತ್ತೇ ನೀವು ಏನಾದ್ರೂ ಈ ಯೂಟ್ಯೂಬ್ ಅನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಈ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಯಾರಾದ್ರೂ ನಿಮ್ಗೆ ಶೇರ್ ಮಾಡ್ಬೇಕಾಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅಥವಾ ನೀವೇನಾದ್ರೂ ಟೀಚರ್ ಆಗಿದ್ರೆ ನಿಮ್ಮ ಸ್ಟೂಡೆಂಟ್ಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಉಪಯೋಗ ಆಗುತ್ತೆ. ಇಷ್ಟು ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. Wish you all the best.